ಇವತ್ತು ನಾನು ಹೇಳೋವಂಥ ಮನೆಮದ್ದಿಂದ ಸಂಪೂರ್ಣವಾಗಿ ವೈಟ್ ಆಗಿರೋವಂಥ ನಿಮ್ಮ ಹೇರು ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಿ ಟರ್ನ್ ಆಗಲಿಕ್ಕೆ, ಅದು ತುಂಬ ಫಾಸ್ಟಾಗಿ ಬ್ಲ್ಯಾಕ್ ಆಗಿ ಟರ್ನ್ ಆಗಲಿಕ್ಕೆ ಮನೆಮದ್ದು ಹೆಲ್ಪ್ ಆಗುತ್ತೆ, ತುಂಬಾ ಯೂಸ್ ಆಗುತ್ತೆ. ಇನ್ನು ತುಂಬ ಹೇರ್ ಫಾಲ್ ಆಗ್ತಾಯಿದ್ರೆ ಅದು ಕೂಡ ಕಂಪ್ಲೀಟಾಗಿ ಸ್ಟಾಪ್ ಆಗುತ್ತೆ. ಕೂದಲು ಕಪ್ಪಾಗಿ, ಉದ್ದವಾಗಿ, ದಟ್ಟವಾಗಿ, ಸೊಂಪಾಗಿ ಬೆಳೀಲಿಕ್ಕೆ ತುಂಬಾ ಸಹಾಯಕವಾಗುತ್ತೆ ಇವತ್ತಿನ ಮನೆಮದ್ದು. ಈಗಂತೂ ಒಂದು ಏಜಿಗೂ ಮುಂಚೆನೇ, ಅಂದರೆ ತುಂಬ ಚಿಕ್ಕ ವಯಸ್ಸಿಗೆ ತುಂಬ ಬಿಳಿ ಕೂದಲಾಗಲಿಕ್ಕೆ ಶುರುವಾಗಿದೆ, ತಲೆ ಫುಲ್ಲು ವೈಟ್ ಆಗಿರುತ್ತೆ ಕೆಲವೊಬ್ಬರಿಗೆ. ಖಂಡಿತವಾಗ್ಲೂ ಈ ಒಂದು ಮನೆಮದ್ದನ್ನು ಮಾಡ್ತಾ ಬನ್ನಿ, ನಿಮ್ಮ ವೈಟ್ ಹೇರ್ಸ್ ಏನಿರುತ್ತೆ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಿ ಟರ್ನ್ ಆಗ್ತಾ ಹೋಗುತ್ತೆ. ಅದರಲ್ಲೂ ಒಂದು 10 ವರ್ಷ ಮೇಲ್ಪಟ್ಟಂಥ ಮಕ್ಕಳು ಕೂಡ ಈ ಒಂದು ಮನೆಮದ್ದನ್ನು ಬಳಸ್ಬೋದು. ಈ ಒಂದು ಮನೆಮದ್ದನ್ನು ಹಚ್ಚುತ್ತಾ ಬನ್ನಿ, ನಿಮ್ಮ ವೈಟ್ ಹೇರ್ಸನ್ನು ಇದು ಸಂಪೂರ್ಣವಾಗಿ ಕಪ್ಪಾಗಿಸುತ್ತೆ, ಜೊತೆಗೆ ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಏನು ತುಂಬ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದು ಕೂಡ ಸ್ಟಾಪ್ ಆಗಿ ಕೂದಲು ನ್ಯಾಚುರಲ್ ಆಗಿ ಬುಡದಿಂದನೇ ಕಪ್ಪಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ. ಇನ್ನು ವೈಟ್ ಹೇರ್ಸ್ ಆಗಲಿಕ್ಕೆ ನಾವು ಬಳಸುವಂಥ ಸೋಪು, ಶಾಂಪು, ಕಂಡೀಷ್ನರ್ಗಳು, ನಾವು ತಿನ್ನುವಂಥ ಆಹಾರ ಆಗಿರ್ಬೋದು, ನಮ್ಮ ಜೀವನ ಶೈಲಿ ಕೂಡ ಇದು ಕೂಡ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಸರಿಯಾಗಿ ಬದಲಾವಣೆ ಮಾಡಿಕೊಂಡ್ರೆ ವೈಟ್ ಹೇರ್ಸ್ ತುಂಬ ಬೇಗನೆ ಆಗೋದನ್ನು ತಡೆಗಟ್ಕೋಬೋದು. ಇನ್ನು ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆಯನ್ನು ತೊಗೊಂಡಿದ್ದೀನಿ. ಖಂಡಿತವಾಗ್ಲೂ ತುಂಬ ಐರನ್ ಅಂಶ ಕಡಿಮೆ ಆದಾಗಲೂ ಕೂಡ ಗ್ರೋತ್ ಕಡಿಮೆ ಆಗುತ್ತೆ, ಜೊತೆಗೆ ವೈಟ್ ಹೇರ್ಸ್ ಕೂಡ ತುಂಬ ಬೇಗನೆ ಆಗಲಿಕ್ಕೆ ಶುರುವಾಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಐರನ್ ಬಾಣಲೆಯಲ್ಲಿ ಮಾಡ್ಕೋತಾ ಇದ್ದೀನಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಕೂದಲಿಗೆ ಬೇಕಾಗಿರುವಂಥ ಐರನ್ ಅಂಶ ಕೂಡ ಸಿಗ್ತಾ ಹೋಗುತ್ತೆ. ನಾನಿಲ್ಲಿ ಒಂದು ಅರ್ಧ ಬಟ್ಲಾಗುವಷ್ಟು ಈ ಒಂದು ಒಣಗಿರೋವಂಥ ನಲ್ಲಿಕಾಯಿಯನ್ನು ತೊಗೋತಾ ಇದ್ದೀನಿ. ಇದು ನಿಮಗೆ ಹೊರಗಡೆ ದಿನಸಿ ಅಂಗಡಿಗಳಲ್ಲಿ, ಆಯುರ್ವೇದಿಕ್ ಶಾಪ್ಗಳಲ್ಲಿ, ಈಗಂತೂ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ಅಥವಾ ನಮಗೆ ಹಸಿಯಾಗಿರುವಂಥ ನಲ್ಲಿಕಾಯಿ ಸಿಗುತ್ತೆ ಅಂದರೆ ಅದನ್ನು ಒಣಗಿಸಿಟ್ಕೊಳ್ಳಿ, ಅದನ್ನು ಕೂಡ ಬಳಸ್ಕೋಬೋದು. ಅಥವಾ ಹಸಿಯಾಗಿರುವಂಥ ನಲ್ಲಿಕಾಯಿ ಇದೆ ಅಂದರೆ ಅದನ್ನು ಕೂಡ ನೀವಿಲ್ಲಿ ಬಳಸ್ಕೋಬೋದು. ಇನ್ನು ನಾವು ತೊಗೊಂಡಿರೋವಂಥ ನಲ್ಲಿಕಾಯಿ ಏನಿದೆ ಅದನ್ನು ನೋಡಿ, ಈ ರೀತಿ ಸ್ವಲ್ಪ ಅದರ ಕಲರ್ ಚೇಂಜ್ ಆಗಬೇಕು, ಅಲ್ಲಿ ತನಕನೂ ಈ ರೀತಿ ಫ್ರೈ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕು, ಬಿಸಿ ಮಾಡ್ಕೋಬೇಕು. ಒಣಗಿರೋ ಬೇಗ ಆಗುತ್ತೆ, ಹಸಿಯಾಗಿರೋವಂಥದ್ದಾದರೆ ಸ್ವಲ್ಪ ಸಮಯ ತಗೊಳುತ್ತೆ. ನೋಡಿ, ಇದಾಗಿದೆ. ಈಗ ಈ ರೀತಿ ಕಲರ್ ಚೇಂಜ್ ಆದಮೇಲೆ ನಾನಿಲ್ಲಿ 1.5 ಗ್ಲಾಸ್ ಆಗೋಷ್ಟು ನೀರನ್ನು ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ. ಇನ್ನು ನಲ್ಲಿಕಾಯಿನಲ್ಲಂತೂ ಸಮೃದ್ಧವಾಗಿ ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ. ನಮ್ಮ ಕೂದಲನ್ನು ಕಪ್ಪಾಗಿಸೋದಕ್ಕೆ, ಸದೃಢವಾಗಿ ಬೆಳವಣಿಗೆಯನ್ನು ಮಾಡಲಿಕ್ಕೆ ಅಂತಲೇ ಹೇಳ್ಬೋದು. ನೀರನ್ನು ಹಾಕಾದ್ಮೇಲೆ ಇದರೊಟ್ಟಿಗೆ ನಾನಿಲ್ಲಿ ಒಂದು 3 ದಾಸವಾಳದ ಹೂಗಳನ್ನು ತೊಗೋತಾ ಇದ್ದೀನಿ. ಫ್ರೆಶ್ ಆಗಿರುವಂಥ ದಾಸವಾಳದ ಹೂಗಳನ್ನು ನಾನಿಲ್ಲಿ ತೊಗೋತಾ ಇದ್ದೀನಿ. ಇದ್ದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಒಣಗಿರೋ ಅಂಥದ್ದನ್ನು ಹಾಕ್ಕೋಬೋದು. ಪೌಡರ್ ಇದೆ ಅಂದರೆ ಪೌಡರನ್ನು ಕೂಡ ನೀವಿಲ್ಲಿ ಸೇರಿಸ್ಕೋಬೋದು. ನಾನಿಲ್ಲಿ ಫ್ರೆಶ್ ಆಗಿರುವಂಥ ಹೂವಿತ್ತು, ಅದಕ್ಕೋಸ್ಕರ ಅದನ್ನು ತೊಗೋತಾ ಇದ್ದೀನಿ. ದಾಸವಾಳದ ಹೂವು ತುಂಬ ಬೇಗನೆ ವೈಟ್ ಹೇರ್ಸ್ ಆಗೋದನ್ನು ತಡೆಗಟ್ಟುತ್ತೆ, ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಒಂದು ಒಳ್ಳೆಯ ಹೊಳಪನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ. ಇದರೊಟ್ಟಿಗೆ ನಾನಿಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಪೌಡರ್ ಇದ್ದರೆ ಅದನ್ನು ತೊಗೊಳ್ಳಿ, ಅಥವಾ ಈ ರೀತಿ ಮೆಂತ್ಯ ಕಾಳು ಕೂಡ ನೀವಿಲ್ಲಿ ಹಾಕ್ಕೋಬೋದು. ಮೆಂತ್ಯ ಕಾಳು ಕೂಡ ಅಷ್ಟೇ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ. ತುಂಬ ಚಿಕ್ಕ ಏಜಿಗೆ ಏನು ವೈಟ್ ಹೇರ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟೋದಕ್ಕೆ ತುಂಬಾ ಒಳ್ಳೆಯದು. ನಂತರ ಇದರೊಟ್ಟಿಗೆ 1 ಟೀ ಸ್ಪೂನ್ ಆಗುವಷ್ಟು ಕಲೋಂಜಿ ಸೀಡ್ಸನ್ನು ಹಾಕೋತಾ ಇದ್ದೀನಿ. ಕಪ್ಪು ಜೀರಿಗೆ ಅಂತ ಹೇಳಿ ಕರಿತೀವಲ್ಲ ಅದು. ನಂತರ ಈರುಳ್ಳಿ ಸಿಪ್ಪೆ, 1 ಈರುಳ್ಳಿ ಸಿಪ್ಪೆಯನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ, ಅಂದರೆ 1 ಈರುಳ್ಳಿಯ ಸಿಪ್ಪೆಯನ್ನು ನಾನಿಲ್ಲಿ ತೆಗೆದು ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸಿಪ್ಪೆ ಕೂಡ ಅಷ್ಟೇ ವೈಟ್ ಹೇರ್ಸನ್ನು ಕಡಿಮೆ ಮಾಡುತ್ತೆ, ಉದುರೋದನ್ನು ತಡೆಗಟ್ಟುತ್ತೆ, ಗ್ರೋತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಕಲೋಂಜಿ ಕೂಡ ಅಷ್ಟೇ ನಮ್ಮ ಕೂದಲಲ್ಲಿ ಮೆಲಾನಿನ್ ಅಂಶವನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇದರ ಜೊತೆಗೆ 1 ಎಸಳಾಗುವಷ್ಟು ಕರಿಬೇವಿನ ಎಲೆಗಳನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ ನಮ್ಮ ಕೂದಲಲ್ಲಿ ಮೆಲಾನಿನ್ ಪ್ರೊಡಕ್ಷನನ್ನು ತುಂಬ ಫಾಸ್ಟಾಗಿ ಆಗುವಂತೆ, ಹೆಚ್ಚಾಗಿ ಆಗುವಂತೆ ಮಾಡುತ್ತೆ. ಇದರಿಂದ ಕೂದಲು ಸದಾ ಕಪ್ಪಾಗಿರುವಂತೆ ಮಾಡ್ತಾ ಹೋಗುತ್ತೆ. ನೋಡಿ, ನೀರನ್ನು ಹಾಕಿ ಇದಷ್ಟು ಪದಾರ್ಥಗಳನ್ನು ಹಾಕಾದ್ಮೇಲೆ ಇದನ್ನು ಒಂದು 7 ರಿಂದ 8 ನಿಮಿಷಗಳ ಕಾಲ ಚೆನ್ನಾಗಿ ಈ ರೀತಿ ಬೇಯಿಸ್ಕೋಬೇಕು. ಅಂದರೆ ನಾವು ಹಾಕಿರೋಂಥ ಪದಾರ್ಥಗಳ ಅಂಶ ನೀರಲ್ಲಿ ಬಿಡಬೇಕು, ಜೊತೆಗೆ ಅದರ ಪ್ರಮಾಣ ಕೂಡ ಕಡಿಮೆ ಆದಾಗ ಅದರ ಒಂದು ಶಕ್ತಿ ತುಂಬಾ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನೀರಿನ ಪ್ರಮಾಣ ತುಂಬ ಕಡಿಮೆ ಆಗಬೇಕು, ಅಲ್ಲಿ ತನಕ ಚೆನ್ನಾಗಿ ಈ ರೀತಿ ಕುದಿಸ್ಕೊಳ್ಳಿ. ಎಲ್ಲ ಅಂಶ ಆ ನೀರಲ್ಲಿ ಬಿಟ್ಟಿರುತ್ತೆ. ನೋಡ್ಬೋದು, ಒಂದು ಒಳ್ಳೆಯ ಕಲರಲ್ಲಿ ಈ ಒಂದು ನೀರು ನಮಗೆ ಶೇಖರಣೆ ಆಗಿದೆ ಅಂತಲೇ ಹೇಳ್ಬೋದು. ಇದನ್ನು ನಾನಿಲ್ಲಿ ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಈ ಕಡೆ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ. ನಾವು ಏನು ಎತ್ತಿಟ್ಕೊಂಡಿದ್ದೀವಲ್ಲ, ಈ ಒಂದು ಡಿಕಾಕ್ಷನ್ ರೀತಿ ಆ ಒಂದು ನಲ್ಲಿಕಾಯಿ ರಸ ಇತ್ತಲ್ಲ, ಅದನ್ನು ನಾನಿಲ್ಲಿ ಬಾಣಲೆಗೆ ಹಾಕೋತಾ ಇದ್ದೀನಿ.
ಈ ಒಂದು ನಲ್ಲಿಕಾಯಿ ಡಿಕಾಕ್ಷನ್ ಏನಿದೆ ಇದರೊಟ್ಟಿಗೆ ನಾನಿಲ್ಲಿ ಮೆಹಂದಿ ಪೌಡರ್ ಒಂದು 3/4 ಕಪ್ ಆಗುವಷ್ಟು ಮೆಹಂದಿ ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಈ ರೀತಿ ನಲ್ಲಿಕಾಯಿ ಡಿಕಾಕ್ಷನ್ ಏನಿದೆ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ರೆ ಒಂದು ವಾರದವರೆಗೂ ಆರಾಮಾಗಿ ಬಳಸ್ಕೋಬೋದು. ವಾರದಲ್ಲಿ 2ರಿಂದ 3 ಬಾರಿ ಕೂಡ ಈ ರೀತಿ ಡೈಯನ್ನು ನೀವು ಹಚ್ಕೊಳ್ಳೋದ್ರಿಂದ ತುಂಬ ಫಾಸ್ಟಾಗಿ ನಿಮ್ಮ ಕೂದಲು ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಅಥವಾ ವಾರಕ್ಕೆ ಒಮ್ಮೆ ಅಪ್ಲೈ ಮಾಡ್ತೀವಿ ಅಂದರೆ ಇದನ್ನು ಮಿಕ್ಸ್ ಮಾಡುವಂಥ ಸಮಯದಲ್ಲಿ ಒಂದು ಡಿಕಾಕ್ಷನನ್ನು ರೆಡಿ ಮಾಡ್ಕೊಳ್ಳಿ. ಇನ್ನು ನಾವಿಲ್ಲಿ ಮೆಹಂದಿ ಹಾಕಿದ್ದೀವಿ, ಇದು ಕೂಡ ಅಷ್ಟೇ ಒಂದು ನ್ಯಾಚುರಲ್ ಡೈ ರೀತಿ ಕೆಲಸ ಮಾಡುತ್ತೆ. ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ, ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ, ಉದುರೋದನ್ನು ತಡೆಗಟ್ಟುತ್ತೆ, ಜೊತೆಗೆ ಒಂದು ಒಳ್ಳೆ ಹೊಳಪನ್ನು ನಮ್ಮ ಕೂದಲಿಗೆ ನೀಡ್ತಾ ಹೋಗುತ್ತೆ. ನೋಡಿ, ಈ ಒಂದು ಮಿಶ್ರಣವನ್ನು ಗಂಟುಗಳೇನು ಇರಬಾರ್ದು ಆ ರೀತಿ ನೀಟಾಗಿ ಕಲಸಿಟ್ಕೋಬೇಕು. ಇದನ್ನು ನೀವು ರೆಡಿ ಮಾಡಿದ ತಕ್ಷಣ ಹಚ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಯಾವುದೇ ರೀತಿಯ ಒಂದು ಉಪಯೋಗ ಆಗೋದಿಲ್ಲ. ಯಾಕಂದರೆ ಮೆಹಂದಿಯನ್ನು ಸ್ವಲ್ಪ ನೆನೆಸಿಟ್ಟು ಅದರ ಕಲರ್ ಕೂಡ ಚೇಂಜ್ ಆಗುತ್ತೆ, ಜೊತೆಗೆ ಒಂದು ಒಳ್ಳೆ ಡೈ ಆಗಿ ಅದು ರೆಡಿ ಆಗ್ತಾ ಹೋಗುತ್ತೆ. ನೋಡಿ, ನಾನಿಲ್ಲಿ ಇದನ್ನು ಸಂಜೆ ಸಮಯದಲ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನು ಮಾರನೇ ದಿನ ಬೆಳಗ್ಗೆ ನಾನಿಲ್ಲಿ ಅಪ್ಲೈ ಮಾಡ್ಕೋತೀನಿ. ಅಥವಾ ಒಂದು 3-4 ಗಂಟೆಗಳ ಸಮಯನಾದರೂ ನೀವು ನೆನೆಸ್ಕೋಬೇಕಾಗತ್ತೆ. ನೋಡಿ, ನಾನು ಮಾರನೇ ದಿನ ಬೆಳಗ್ಗೆ ಇದನ್ನು ತೋರಿಸ್ತಾ ಇದ್ದೀನಿ. ಇದರ ಕಲ್ಲರನ್ನು ನೀವು ನೋಡ್ಬೋದು, ಇಲ್ಲಿ ಎಷ್ಟು ಕಪ್ಪಾಗಿ ಬಂದಿದೆ ಅಂಥೇಳಿ. ಖಂಡಿತವಾಗ್ಲೂ ಈ ರೀತಿ ಮಾಡಿ ನೀವು ವಾರಕ್ಕೆ ಒಮ್ಮೆ ಆದರೂ ನೀವು ಈ ಒಂದು ಮಿಶ್ರಣವನ್ನು ನಿಮ್ಮ ಕೂದಲಿಗೆ ಹಚ್ಚುತ್ತಾ ಬನ್ನಿ. ಒಂದು ತಿಂಗಳಲ್ಲಿ ನಿಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗಿ ಟರ್ನ್ ಆಗುತ್ತೆ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಮಕ್ಕಳಿಗೆ ತುಂಬ ಬೇಗನೆ ವೈಟ್ ಹೇರ್ಸ್ ಆಗ್ತಾ ಇರುತ್ತೆ, ಅಂಥವ್ರಿಗೆ ಈ ಒಂದು ರೆಮಿಡಿಯನ್ನು ಹಚ್ಚುತ್ತಾ ಬನ್ನಿ. ನಿಮ್ಮ ಮಕ್ಕಳ ಕೂದಲು ಕಪ್ಪಾಗಿ ಬದಲಾವಣೆ ಆಗಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ಏನು ಹೊಸದಾಗಿ ಬೆಳೀತಾ ಇರುತ್ತೆ ಅದು ಕೂಡ ಕಪ್ಪಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಕಣ್ರಿ. ಅಷ್ಟು ಒಂದು ಪವರ್ಫುಲ್ ಆಗಿರೋಂಥ ಮನೆಮದ್ದು, ಜೊತೆಗೆ ತುಂಬ ನ್ಯಾಚುರಲ್ ಆಗಿರುವಂಥ ಪದಾರ್ಥಗಳು ಇದರಲ್ಲಿದೆ. ತುಂಬ ನ್ಯಾಚುರಲ್ ಆಗಿರುವಂಥ ಮನೆಮದ್ದು, ಯಾವುದೇ ಒಂದು ಸೈಡ್ ಎಫೆಕ್ಟ್ಸು ಇದರಿಂದ ಇರೋದಿಲ್ಲ. ಇನ್ನು ಕೆಲವೊಬ್ಬರಿಗೆ ಮೆಹಂದಿ ತುಂಬ ಸಮಯ ತಲೆಯಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ತಲೆನೋವು ಬರುತ್ತೆ ಅಥವಾ ತುಂಬ ಥಂಡಿ ಆದಂಗೆ ಆಗ್ತಾ ಇರುತ್ತೆ. ಅಂಥವರು ಆ ಒಂದು ಸಮಯವನ್ನು ಕಡಿಮೆ ಮಾಡ್ಕೊಳ್ಳಿ, ಒಂದು ಅರ್ಧ ಗಂಟೆ ಇಟ್ಕೊಳ್ಳಿ. ಅದಾದ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಬಿಡಿ. ಖಂಡಿತವಾಗ್ಲೂ ಈ ಒಂದು ಮೆಹಂದಿ ಮಿಶ್ರಣವನ್ನು ನೀವು ನಿಮ್ಮ ಕೂದಲಿನ ಬುಡದಿಂದ ತುದಿವರೆಗೂ ಹಚ್ಚಿ ನಂತರ ಹೇರ್ ವಾಶನ್ನು ಮಾಡ್ತಾ ಬನ್ನಿ. 100% ಆಗಿ ನಿಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಕಂಪ್ಲೀಟಾಗಿ ಕಪ್ಪಾಗಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಅಷ್ಟು ಒಂದು ಪವರ್ಫುಲ್ ಆಗಿರುವಂಥ ಮನೆಮದ್ದು, ಅಷ್ಟು ಪವರ್ಫುಲ್ ಆಗಿರುವಂಥ ಪದಾರ್ಥಗಳನ್ನು ನಾವಿಲ್ಲಿ ಬಳಸಿದ್ದೀವಿ. ಇನ್ನು ಇನ್ಸ್ಟೆಂಟ್ ಡೈ ಕೂದಲನ್ನು ತಕ್ಷಣದಲ್ಲೇ ಕಪ್ಪಾಗಿಸುತ್ತೆ, ಆದರೆ ಇದನ್ನು ನೀವು ಅಪ್ಲೈ ಮಾಡಿ ನೋಡಿ, ಮತ್ತೆ ನಿಮ್ಮ ಕೂದಲು ಬೆಳ್ಳಗಾಗೋದಿಲ್ಲ, ಸದಾ ಕಪ್ಪಾಗಿಯೇ ಇರುತ್ತೆ. ಅಷ್ಟು ಪವರ್ಫುಲ್ ಆಗಿರುವಂಥ ಮನೆಮದ್ದು. ಒಮ್ಮೆ ಹಚ್ಚಿ ನೋಡಿ, ಆ ಒಂದು ವ್ಯತ್ಯಾಸ ನಿಮಗೇ ಗೊತ್ತಾಗ್ತಾ ಹೋಗುತ್ತೆ. ಅಷ್ಟು ಒಂದು ಸೂಪರ್ ಆಗಿರುವಂಥ ಒಂದು ಪವರ್ಫುಲ್ ಆಗಿರುವಂಥ ಮನೆಮದ್ದು. ಯಾವುದೇ ಕಾರಣಕ್ಕೂ ಕೆಮಿಕಲ್ ಡೈಗಳನ್ನು ಹಚ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ, ಅಷ್ಟು ಎಫೆಕ್ಟಿವ್ ಆಗಿ ಇದು ಕೆಲಸ ಮಾಡ್ತಾ ಹೋಗುತ್ತೆ. ತುಂಬ ಸರಳವಾಗಿ ಮಾಡ್ಕೊಂಡಿರುವಂಥ ಈ ಒಂದು ನ್ಯಾಚುರಲ್ ಹೋಮ್ ಮೇಡ್ ಹೇರ್ ಡೈ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು. ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಮತ್ತಷ್ಟು ಹೊಸ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.